ಮೌನವಾಗಿಯೇ ಸಲುಗೆ ಮೂಡಿದೆ. ಇವಾಗ ನಾವು ನಮ್ಮ ಅಂಕಲ್ ಅವರು ಹೋಟೆಲ್ಗೆ ಹೋಗ್ತಿದ್ದೀರಿ. ಸೊ ನಮ್ಮ ಅಮ್ಮನೂ ಬರ್ತಾ ಇದ್ದಾರೆ. ಇವ್ರದೇ ಹೋಟೆಲ್ ಗೈಸ್, ಇವ್ರದೇ ಹೋಟೆಲು. ಇಲ್ಲ, ಇವಾಗ ಸ್ಟಾರ್ಟ್ ಮಾಡ್ಬೇಕಲ್ವಾ, ಇಲ್ಲೇ ರೋಡಲ್ಲಿ ಸ್ಟಾರ್ಟ್ ಮಾಡ್ಬೇಕು. ಸೊ ಅದಕ್ಕೆ ಗೈಸ್ ಹೋಗೋಣ ಬನ್ನಿ. ನನಗೆ ಒಂತ ಇಷ್ಟೊಂದು ನಂಗೊಂಥರ ಆಗುತ್ತೆ. ಇಟ್ಸ್ ಓಕೆ ಗೈಸ್, ಇದೆ ಹೋಟೆಲ್ಲು. ಸಾಕು ಸಾಕು ಸಾಕು. ನಾನು ಆಕ್ಚುಲಿ ಏನ್ ಗೊತ್ತಾ, ಸೊ ಗೈಸ್ ಅಡ್ರೆಸ್ ಇದು ನೋಡಿ, ಅಡ್ರೆಸ್ ಇದೆ ಹೆಸರುಘಟ್ಟ ಮೇನ್ ರೋಡ್ ಆಪೋಸಿಟ್ ಟು ಸಪ್ತಗಿರಿ ಹಾಸ್ಪಿಟಲ್, ಗೆಳೆಯರ ಬಲಗ ಮತ್ತೆ ಬ್ಯಾಂಗ್ಳೂರ್. ನೋಡಿ ಕಾಂಟ್ಯಾಕ್ಟ್ ನಂಬರು ಇದೆ ಇಲ್ಲಿ. ಸ್ವಿಗ್ಗಿ ಮತ್ತೆ ಝೊಮ್ಯಾಟೊ ಡೆಲಿವರಿನೂ ಇದೆ ಇಲ್ಲಿ. ಟೈಮಿಂಗ್ಸು ನೋಡ್ಕೊಳ್ಳಿ. ಆಮೇಲೆ ಇದು ಎವ್ರಿ ಮಾರ್ನಿಂಗ್ ಬಂದು 7 ಇಂದ 11 ವರ್ಗು ಇದೆಲ್ಲ ಸಿಗುತ್ತೆ. ಸಂಡೇ ಮಾತ್ರ, ಓಕೆ. ಎವ್ರಿ ಮಾರ್ನಿಂಗ್ ಸಿಗುತ್ತೆ ಇದು. ನೋಡಿ ಇದು ಗ್ರಿಲ್ ಇದೆ. ಸೊ ಹಂಗೆ ಮುಂದೆ ಹೋಗೋಣ. ಇದು ಹಾಯ್ ಅನ್ನಿ ಅಂಕಲ್, ಅಷ್ಟೇ ಸಾಕು. ಇದು ನಮ್ಮ ಚಿಕ್ಕಪ್ಪ ಗೈಸ್. ನೋಡಿ ಬನ್ನಿ 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 ಬನ್ನಿ. ಹಾ ನೋಡಿ, ಇದು ಫ್ಯಾಮಿಲಿ. ಇವ್ರದೇ ಹೋಟೆಲ್ ಇದು, ರಾಜ್ ಬಿರಿಯಾನಿ ಅಂತ. ನಾನು ಲೊಕೇಶನ್ ತೋರಿಸಿದ್ದೀನಿ ನಿಮಗೆ. ಸೊ ಬನ್ನಿ, ಇನ್ನೂ ಒಳಗಡೆ ತೋರಿಸ್ತೀನಿ ಶಾರ್ಟ್ಸ್ ಎಲ್ಲ. ಗೈಸ್ ನೋಡಿ, ಜನ ಇದ್ದಾರೆ ಹೋಟೆಲಲ್ಲಿ. ನಿಮ್ನು ಹಾಕ್ತೀನಿ, ಈ ತರ ತಳ್ಳೋದೆಲ್ಲ ಹಾಕ್ತೀನಿ ಗೈಸ್ ನಾನು. ಎಷ್ಟು ತಳ್ತವ್ರು ಗೊತ್ತಾ? ನನ್ನ ಅವಶ್ಯಕತೆ ಇಲ್ವಲ್ಲ. ಫೋಟೋನು ಹಾಕಿದ್ದಾರೆ, ಇಷ್ಟ, ಫೇವ್ರೇಟ್. ಸೊ ಯಾ, ಅಮ್ಮನೂ ಇದ್ದಾನೆ ಇಲ್ಲಿ. ಬಾ ಹುಚ್ಚ. Congratulations, Janu. ಹಾಯ್ ಅನ್ನಿ, ಹಾಯ್ ಅನ್ನಿ. ನೋಡಿ ಒಲೆಯಲ್ಲೇ ಮಾಡೋದು ಆಕ್ಚುಲಿ ನಾವು. ಸೊ ಇಲ್ಲೇ ಚಿಕ್ಕಪ್ಪ ಜೊತೆ ಇರ್ತಾರೆ ಇವರು. ಸೊ ಹೆಲ್ಪ್ ಮಾಡ್ತಾರೆ ಎಲ್ಲಾನು. ಗಗನ್ ಇವ್ರ ಹೆಸರು. ಸೊ ಇದು ಬಂದು ಇಲ್ಲೇ ಮಾಡೋದು ಎಲ್ಲ ಊಟ. ಸೌದೆ ಎಲ್ಲಿ ಮಾಡ್ತಾರೆ. ಸೊ ಇಷ್ಟೇ ಅಲ್ಲ ಇದು. ಹಳ್ಳಿಯಾದ ಹೋಟ್ಲ್ ಹೆಂಗಿದೆ? ಹೊಸಕೋಟೆ ಹೋಟ್ಲು ಸೂಪರ್ ಆಗೈತೆ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ನಮ್ಮ ಹೋಟೆಲ್ ಬಗ್ಗೆ ಏನ್ ಹೇಳ್ಬೇಕಂದ್ರೆ, ಹೊಸಕೋಟೆ ನಾಟಿ ಸ್ಟೈಲ್ ನಮ್ ಫೇಮಸ್. ಸೊ ಅಂದ್ರೆ ಒಲೆನಲ್ಲಿ ಮಾಡ್ತಾ ಇದೀವಿ, ಅದೇ ನಮ್ಮ ಖುಷಿ. ನನ್ ಮನೆ ಸರಿ ಸರ್, ಈಗ ಒಳಗಡೆ ಏನು ಮತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತೆ ಬಿರಿಯಾನಿ ಮಾತ್ರ ನಮ್ಮ ಹೋಟ್ಲಲ್ಲಿ ಸೂಪರ್ ಆಗಿರುತ್ತೆ. ಬಿರಿಯಾನಿನೇ ಅಲ್ಲ, ಎಲ್ಲಾನು ತುಂಬಾ ಚೆನ್ನಾಗಿರುತ್ತೆ. ಬಂದು ಒಂದ್ಸರಿ ವಿಸಿಟ್ ಮಾಡಿ, ಆಮೇಲೆ ನೋಡಿ. ಅಂಕಲ್, ಈ ಹೋಟೆಲ್ ಬಗ್ಗೆ ಏನಾನ ಹೇಳಿ ಅಂಕಲ್, ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್. ಕಸ್ಟಮರ್ ಎಲ್ಲ ಚೆನ್ನಾಗಿದೆ, ಫುಡ್ ಚೆನ್ನಾಗಿದೆ ಅಂತ ರೆಸ್ಪಾನ್ಸ್ ಇದೆ. ನಿಮ್ಗೆ ಏನ್ ಅನ್ಸುತ್ತೆ ಫುಡ್ ಬಗ್ಗೆ? ಫುಡ್ ಎಲ್ಲ ವೆರೈಟಿ, ಹೈಜೀನು, ಕ್ಲೀನಿನೆಸ್ ಬಗ್ಗೆ. ಹೈಜಿನಿಕ್ ಇದೆ, ಸರ್ವಿಸ್ ಎಲ್ಲ ಚೆನ್ನಾಗಿದೆ. ಅಂಕಲ್ ಬಗ್ಗೆ ಸ್ವಲ್ಪ ಒಳ್ಳೆಯವರು. ಅಷ್ಟೇ ಅಂಕಲ್, ಥ್ಯಾಂಕ್ ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ ಹೊಡುತ್ತೆ ನಗಾರಿ. ಫೀಲಿಂಗ್ ತೂರಿ ಗೋಲ್ಡನ್ ನಂಬಾರಿ ತರ್ತಿ. ನೀನ್ ಹೇಳು ನಿಮ್ಮ ತಂಗಿಯವರ ಗಂಡ ಹೋಟೆಲ್ ಬಗ್ಗೆ. ನಮ್ಮ ತಂಗಿ ಹೋಟೆಲ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಒಲೆನಾಗೆ ಮಾಡ್ತಾರೆ ಬಿರಿಯಾನಿ. ಇಲ್ಲಿ ನೋಡೋದು ಟೇಸ್ಟ್ ಇರುತ್ತೆ. ಕ್ಯಾಮ್ರಾ ನೋಡು, ಬಂದು ಒಂದ್ಸಲಿ ವಿಸಿಟ್ ಮಾಡಿ. ಮಾಡ್ಲೇಬೇಕಾ? ಮಾಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮಪ್ಪ ಹೋಟೆಲ್ ಬಗ್ಗೆ ಏನಾನ ಹೇಳಿ. ನಮ್ ಬಿರಿಯಾನಿ ಸಕ್ಕತ್ತಾಗಿದೆ, ನೀವು ಒಂದ್ಸತಿ ಟ್ರೈ ಮಾಡಿ. ಅಷ್ಟೇನಾ? ಓಕೆ ಓಕೆ. ಹೋಟೆಲ್ ಬಗ್ಗೆ ಏನಾನ ಅನ್ನೋದು ಹೆಂಗಿದೆ ಫುಡ್, ಹೈಜೀನು? ನೀನ್ ಹಿಂದೆ ಎಲ್ಲ ಹೋಗ್ಬಿಟ್ಟು ಬಂದಲ್ಲ, ಏನ್ ಅನ್ಸ್ತು?
ಹೈಜೀನ್ ಮೇಂಟೈನ್ ಮಾಡ್ತಾರೆ, ಟೇಸ್ಟ್ ಚೆನ್ನಾಗಿದೆ, ಒಂದೊಂದ್ಸತಿ ಟ್ರೈ ಮಾಡಿ ನಿಮ್ಮ ರಿವ್ಯೂ ಹೇಳ್ತೀನಿ. ಹೇಳಮ್ಮ. ಹೋಟ್ಲ್ ಬಗ್ಗೆ ಏನು ಹೇಳೋವಂಥದ್ದು ಅಂದರೆ ಫುಲ್ಲು ಒಲೆನಲ್ಲೇ ಮಾಡ್ತಾರೆ, ಮತ್ತು ಟೇಸ್ಟಿಯಾಗಿ ಇರುತ್ತೆ, ಮತ್ತು ಯಾವುದೇ ರೀತಿ ಕೆಮಿಕಲ್ ಪೌಡ್ರ್ ನೀನ್ ಯಾಕೆ ತುಟ್ಟಿನ ಥರ ಮಾಡ್ತಿದ್ದಿ? ಕೆಮಿಕಲ್ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ, ನೀನು ಪೌಡ್ರ್ ಆಗಲಿ ಯಾವುದೇ ರೀತಿ ಬೆರೆಸಲ್ಲ, ಮತ್ತು ಎಲ್ಲ ನ್ಯಾಚುರಲ್ ಪೌಡ್ರ್ ಹಾಕಿ ಇಲ್ಲೇ ಮಿಷಿನ್ನು ಒಲೆ ಇದು ಎಲ್ಲ ಇಲ್ಲೇ ಪೌಡ್ರ್ ಮಾಡಿ ಇಲ್ಲೇ ನ್ಯಾಚುರಲ್ ಆಗಿ ಮಾಡ್ತಾರೆ. ಹೊಸಕೋಟೆ ಅದು ಎಲ್ಲ ಟೇಸ್ಟ್ ಇಲ್ಲಿದೆ. ಟೇಸ್ಟ್ ಇಲ್ಲಿ ಹೊಸಕೋಟೆ ಟೇಸ್ಟ್ ಇಲ್ಲಿದ್ಯಾ? ಇದೆ. ಮತ್ತೆ ಕುರಿಗಳು ಆಗ್ಲಿ, ಮೇಕೆ ಇದು ಕೋಳಿ ಹೈಜೀನಿಕ್ ಆಗಿ ಎಲ್ಲ ಇಲ್ಲೇ ಮಾಡೋದ್ರಿಂದ ತುಂಬಾ ಟೇಸ್ಟಿ ಆಗಿದೆ. ಮತ್ತೆ ಮತ್ತೆ ಬರಬೇಕು, ತಿನ್ಬೇಕು ಅನ್ಸುತ್ತೆ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಯಾವುದು ಫುಡ್ಡಿಗೂ ಕೆಮಿಕಲ್ ಹಾಕಲ್ಲ, ಎಲ್ಲ ನ್ಯಾಚುರಲ್ ಆಗೇ ಮಾಡ್ತಾರೆ, ಮತ್ತೆ ಮನೆ ಟೇಸ್ಟ್ ತರನೇ ಬರುತ್ತೆ, ಮತ್ತೆ ಒಲೆ ಮಾಡೋದಕ್ಕೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಒಂದ್ಸತಿ ಬಂದು ಟ್ರೈ ಮಾಡಿ, ಇನ್ನೊಂದ್ಸತಿ ತಿನ್ಬೇಕು ಅನ್ಸುತ್ತೆ. ಸೊ ಹೈಜೀನ್ ಕೂಡ ಚೆನ್ನಾಗಿದೆ ಇಲ್ಲಿ. ಕೆಮಿಕಲ್ಸ್, ನೋ ಕೆಮಿಕಲ್ಸ್. ಆಮೇಲೆ ಹೊಸಕೋಟೆ ಟೇಸ್ಟಲ್ಲಿ ಇದೆ. ನಾನು ಹೊಸಕೋಟೆನಲ್ಲೂ ಟ್ರೈ ಮಾಡಿದೆ ಬಿರಿಯಾನಿ, ಸೇಮ್ ಟೇಸ್ಟ್ ಇದೆ. ಆಮೇಲೆ ಸ್ಪೆಷಲ್ ಏನಂದರೆ ಹೈದ್ರಾಬಾದ್ ಬಿರಿಯಾನಿ ನನಗೆ ಸಖತ್ ಇಷ್ಟ ಇಲ್ಲಿ. ಸೊ ಬಂದು ಟ್ರೈ ಮಾಡಿ. ಹೆಂಗಿದೆ ಎಕ್ಸ್ಪೀರಿಯನ್ಸು ಇಲ್ಲಿ ಹೋಟೆಲ್ ಪಕ್ಕದಲ್ಲಿ? ಹೋಟ್ಲು ಪಕ್ಕ ಚೆನ್ನಾಗಿದೆ, ತುಂಬಾ ಕಸ್ಟಮರ್ಗಳು ಬರ್ತಾರಾ? ಮತ್ತೆ ಫುಡ್ ಎಲ್ಲ ಹೆಂಗಿದೆ? ತುಂಬಾ ಟೇಸ್ಟಿ ಆಗಿದೆ. ಹೈಜೀನ್ ಇದೆಯಾ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಎಷ್ಟು ವರ್ಷ ಆಯ್ತು ಇಲ್ಲಿ ಕೆಲಸ? ಜ್ಯೂಸ್ ಅಂಗಡಿ ಪಕ್ಕದಲ್ಲಿ ಜ್ಯೂಸ್ ಅಂಗಡಿ ಮತ್ತೆ ಪಾನ್ ಅಂಗಡಿ ಇದೆ. ಈಸಿ ಕನ್ವೀನ್ ವ್ಲಾಗ್ ಮಾಡಿದ್ದೀರಿ, ಸೊ ಬನ್ನಿ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ ಊಟ ಎಲ್ಲ, ನೋಡಿ ಟ್ರೈ ಮಾಡಿ. ನೋಡಿ ಹೋಟೆಲ್ ಪಕ್ಕದಲ್ಲಿ ಎಷ್ಟೊಂದು ಕನ್ವೀನಿಯನ್ಸ್ ಇದೆ. ಪಾನ್ ಅಂಗಡಿ ಮತ್ತೆ ಜ್ಯೂಸ್ ಅಂಗಡಿ. ಸೊ ಬರೀ ಅಷ್ಟೇ ಅಲ್ಲ, ತುಂಬಾ ಇಲ್ಲಿ ಆಪೋಸಿಟ್ಟು ಡಾಮಿನೋಸೇ ಇದೆ ಇದು ಹೋಟೆಲ್ಲು. ಸೊ ಬನ್ನಿ ಗೈಸ್, ನೋಡಿ ಟ್ರೈ ಮಾಡಿ, ಎಲ್ಲ ಸಿಗುತ್ತೆ. ಆಮೇಲೆ ಇಲ್ಲಿ ನೋಡಿ ಟೈಮಿಂಗ್ಸ್ ಎಲ್ಲ ಇದೆ, ಬಂದು ವಿಸಿಟ್ ಮಾಡಿ. ಇಲ್ಲಿ ಪೋಲಾರ್ ಬೇರ್ ನೋಡಿ ಎಷ್ಟು ಹತ್ರ ಗೊತ್ತಾ, ಕ್ಯಾಲಿಫೋರ್ನಿಯಾ ಬೊರಾಟೊ ಇದೆ. ಸೊ ಗೈಸ್ ಅಷ್ಟೇ. ಐಸ್ ಕ್ರೀಮ್ ತಿನ್ನಕ್ ಹೋಗೋಣ, ಬೈ. ಐಸ್ ಕ್ರೀಮ್ ಪೋಲಾರ್ ಬೇರ್ ಅಲ್ಲಿ ತಿಂತಿದ್ದೀರಿ, ತುಂಬಾ ದೊಡ್ಡದಿದೆ. ಸೊ ಹೇಳು ಏನಂತ ಹೇಳು, ಬಂದಿದ್ದೀನಿ ಅಂತ. ಟ್ರೈ ನೋಡೋಣ. ಎಷ್ಟು ದೊಡ್ಡದಾಗಿದೆಯೋ ಇದು, ನಾನು ಈ ತರ ನೋಡಿಲ್ಲ. ಪೋಲಾರ್ ಬೇರ್ ಇಷ್ಟು ದೊಡ್ಡದು ನೋಡಿಲ್ಲ. ನೋಡೋಣ ಬನ್ನಿ ಒಳಗಡೆ. ಎಲ್ಲಿ ಬಂದಿದ್ಯಾ? ಇಲ್ಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ತಾತ ಏನ್ ಮಾಡಕ್ ಬಂದಿದ್ಯ ತಾತ? ಐಸ್ ಕ್ರೀಮ್ ಅನಿಸ್ಬಿಡ್ತು ಅಂದ್ರೆ ಪೋಲಾರ್ ಬೇರ್ ಗಾಯ್ಸ್ ಪೋಲಾರ್ ಬೇರ್ ಬಂದು ತಿನ್ನಿ ಗಾಯ್ಸ್. ಪೋಲಾರ್ ಬೇರ್ ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ ಈ ತರ ಇನ್ಸಿಡೆಂಟ್. ಬಂದು ತಿನ್ನಿ, ಟ್ರೈ ಮಾಡಿದ್ದೀನಿ. ನೋಡಿ ಗೈಸ್, ನಮ್ಮಮ್ಮ ಮಮ್ಮಿ ಬಾಯಲ್ಲಿ ಇದೆಲ್ಲ ದೊಡ್ಡದು ನಾವು ನೋಡಿರೋದು ಪೋಲಾರ್ ಬೇರು. ದೊಡ್ಡದಾಗಿದೆ. ಎಲ್ಲೆಲ್ಲಿದ್ ಬರೋದು? ಹೆಸರುಘಟ್ಟ ರೋಡು ಅದೇ ಪಕ್ಕದಲ್ಲೇ ಗೈಸ್. ಹೋಟೆಲ್ ಪಕ್ಕದಲ್ಲಿ ಎಷ್ಟು ಕನ್ವೀನಿಯನ್ಸ್ ಇದೆ ಗೊತ್ತಾ? ಎಷ್ಟು ಕನ್ವೀನಿಯನ್ಸ್ ಇದೆ ಅಂದ್ರೆ ಹೋಟೆಲ್ ಪಕ್ಕದಲ್ಲಿ. ಬಂದು ವಿಸಿಟ್ ಮಾಡಿ ಹೋಟೆಲ್. ಬಾಯ್ ಬಾಯ್ ಪ್ರೇಕ್ಷೆಯಲ್ಲಿ. ಬಾಯ್. ಈ ವ್ಲಾಗ್ ಇಲ್ಲೇ ಫಿನಿಶ್ ಆಗ್ತಾ ಇದೆ. ನೆಕ್ಸ್ಟ್ ವ್ಲಾಗ್ ಆಗಿ ಸಿಗೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ಸ್ಗೆ.